ರಮೇಶ್ ಬಾಬು. ಮಾನ್ಯ ಸಭಾಪತಿಗಳೇ, ಪ್ರಶ್ನೆ ಸಂಖ್ಯೆ 648 ಉನ್ನತ ಶಿಕ್ಷಣ ಸಚಿವರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಜಾಗತಿಕ ಬೆಳವಣಿಗೆ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕೈಗೊಂಡಿರ್ತಕ್ಕಂಥ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಭಾಳ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಸುದೀರ್ಘವಾದಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ಉನ್ನತ ಶಿಕ್ಷಣ ಇಲಾಖೆ ಇರ್ಬೋದು, ತಾಂತ್ರಿಕ ಶಿಕ್ಷಣ ಇಲಾಖೆ ಇರ್ಬೋದು, ವಿಶ್ವವಿದ್ಯಾಲಯಗಳಿರ್ಬೋದು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಇರ್ಬೋದು, ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ಅವರ ವಿಭಾಗಗಳಲ್ಲಿ ಒಂದು ಜಾಗತಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ತಗೊಂಡಿದ್ದಾರೆ. ಭಾಳ ವಿಶೇಷವಾಗಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ದೃಷ್ಟಿನಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು, ಬ್ರಿಟನ್ ಇರ್ಬೋದು, ಅಮೇರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಆ ವಿಶ್ವವಿದ್ಯಾಲಯಗಳ ಜೊತೆ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥ ಯೋಜನೆಗಳನ್ನ ಕೊಟ್ಟಿದ್ದಾರೆ. ನನಗೆ ಭಾಳ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆ, ರಾಜ್ಯದಲ್ಲಿ ಏನು ಸರ್ಕಾರಿ ವಿಶ್ವವಿದ್ಯಾಲಯಗಳು, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು, ಹೈಯರ್ ಎಜುಕೇಷನ್ ಕೌನ್ಸಿಲ್ ನೀವೇನು ಮಾಡ್ತಾ ಇದ್ದೀರಾ, ಇದೇ ತರಹ ಖಾಸಗಿಯವ್ರು ಮಾಡೋದ್ರ ಮೇಲೆ ನಿಯಂತ್ರಣವನ್ನು ಹಾಕಬೇಕಾಗುತ್ತೆ. ಉದಾಹರಣೆಗೆ ಖಾಸಗಿಯವರು ಎಲ್ಲೋ ಪ್ರೈವೇಟ್ ಯೂನಿವರ್ಸಿಟಿ ಬ್ರಿಟನ್ನಲ್ಲೂ ಅಮೇರಿಕಾದಲ್ಲೂ ಒಪ್ಪಂದ ಮಾಡ್ಕೊಂಡು ಇಲ್ಲಿ ನಮ್ಮ ರಾಜ್ಯದ ಮಕ್ಕಳಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಮಾಡೋಂಥದ್ದು, ಅಂದರೆ ಹೆಚ್ಚು ಹಣ ವಸೂಲಿ ಮಾಡೋಂಥದ್ದು, ಇದು ಆಗಬೇಕಾಗುತ್ತೆ. ಹಾಗಾಗಿ ನಾನು ಸಚಿವರಿಗೆ ವಿನಂತಿಯನ್ನು ಮಾಡ್ತೇನೆ, ಎರಡು ಕೆಲಸವನ್ನು ಅವ್ರು ಮಾಡಬೇಕು. ಒಂದು, ಸರ್ಕಾರಿ ಮಟ್ಟದಲ್ಲಿ ನೀವು ಹೈಯರ್ ಎಜುಕೇಷನ್ ಕೌನ್ಸಿಲ್ ಇರ್ಬೋದು, ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು, ನೀವೇನು ಮಾಡ್ತಾ ಇದ್ದೀರಾ ಅಲ್ಲಿ ಇದನ್ನು ಜಾಸ್ತಿ ಮಾಡೋಂಥದ್ದು. ಅಂದರೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು 1000 ವಿದ್ಯಾರ್ಥಿಗಳಿಗೆ ಅದರ ಪ್ರಯೋಜನ ಸಿಗ್ತಾ ಇದೆ ಅಂದರೆ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 5,000 ರಿಂದ 10,000 ವಿದ್ಯಾರ್ಥಿಗಳಿಗೆ ಅದರ ಅನುಕೂಲ ಸಿಗೋಂಥದ್ದು, ಮತ್ತು ಆ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಕಡಿಮೆ ಮಾಡೋಂಥದ್ದು. ಅಟ್ ದ ಸೇಮ್ ಟೈಮ್ ಖಾಸಗಿಯವರು ಇದನ್ನು ದುರುಪಯೋಗ ಮಾಡ್ಕೊಂಡಲೇ ಇದೇ ರೀತಿಯಲ್ಲಿ. ಯಾಕೆಂದರೆ ನಮ್ಮಲ್ಲಿ ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಸಾಕಷ್ಟು ಇದ್ದಾವೆ. ಅವರು ಬಂಡವಾಳ ಮಾಡ್ಕೊಂಡು ನಾಳೆ ಇದನ್ನು ದುರುಪಯೋಗ ಮಾಡಬಾರ್ದು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಬಾರ್ದು. ಇವತ್ತು ನಮ್ಮ ಇವರು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು 43 ಡಿಪ್ಲೊಮಾ ಕಾಲೇಜುಗಳಿಗೆ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು ಇಲ್ಲೇ ಇದ್ದಾರೆ, ಅವರಿಬ್ಬರು ಜೊತೆಯಲ್ಲಿ ಪ್ರವಾಸವನ್ನು ಮಾಡಿದ್ರು. ಅದರಿಂದ ರಾಜ್ಯಕ್ಕೆ ಅನುಕೂಲ ಆಗಿದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಆದರೆ ಖಾಸಗಿಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಾವಳಿ ಮಾಡಬೇಕು. ಮತ್ತು ಇವತ್ತೇನು ತಾವು ಯೋಜನೆಗಳನ್ನ ಕೈಗೊಂಡಿದ್ದೀರಾ, ಆ ಯೋಜನೆಗಳು ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ. ವಿಶೇಷವಾಗಿ ತಾವು ಏನು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಮೂಲಕ ಏನೇನು ಒಡಂಬಡಿಕೆಗಳು ಮಾಡ್ಕೊಂಡಿದ್ದೀರಾ ಅವು ಇಂಪ್ಲಿಮೆಂಟ್ ಆಗಬೇಕು. ಈಗಾಗಲೇ ಸಾಕಷ್ಟು ನೀವು ಬ್ರಿಟಿಷ್ ಕೌನ್ಸಿಲ್ ಆ್ಯಂಡ್ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಜೊತೆ ಆಗಿರ್ತಕ್ಕಂಥ ಒಪ್ಪಂದ ಇರ್ಬೋದು, ಅವರು ಆನ್ಸರ್ ಮಾಡಲಿ, ಹೇಳ್ಬಿಡ್ತೀನಿ, ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಸುದೀರ್ಘವಾದಂಥ ಉತ್ತರ ಸಚಿವರು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಏನಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರು ಉತ್ತರ ಕೊಟ್ಟರೆ ಸಾಕು. ಸುಮಾರು 60-70 ಪೇಜ್ ಉತ್ತರ ಕೊಟ್ಟಿದ್ದಾರೆ. ನಾನು ವೆಲ್ಕಮ್ ಮಾಡ್ತೀನಿ. ನಾನೇನು ಅದನ್ನು ತಕರಾರೇ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಿರೋ ಉತ್ತರ ಯಾವುದೂ ಡಿಸ್ಪ್ಯೂಟ್ ಮಾಡ್ತಿಲ್ಲ. ಆಗಬೇಕಾದಷ್ಟೇ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅವರು ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು ಇಬ್ಬರು ವಿದೇಶ ಪ್ರವಾಸ ಮಾಡಿ ಅದರಿಂದ ಅನುಕೂಲ ಆಗಿದೆ ರಾಜ್ಯಕ್ಕೆ. ಮತ್ತು ಅದ್ರ ಜೊತೆಯಲ್ಲಿ VTUನವರು ಶಿಪನ್ಬರ್ಗ್ ಯೂನಿವರ್ಸಿಟಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಯೂನಿವರ್ಸಿಟಿ ಅವರು ಹ್ಯಾರಿಸ್ಬರ್ಗ್ ಯೂನಿವರ್ಸಿಟಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದ್ಯಾವುದನ್ನು ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ವೆಲ್ಕಮ್ ಮಾಡ್ತೀನಿ, ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ನನ್ನ ತಕರಾರು ಇರ್ತಕ್ಕಂಥದ್ದು ಡೀಮ್ಡ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ಮಾಡೋಂಥ ಸಂದರ್ಭದಲ್ಲಿ ನೀವು ರಿಸ್ಟ್ರಿಕ್ಷನ್ ಹಾಕಬೇಕು. ಯಾಕೆಂದರೆ ಅವರು ಎಕ್ಸ್ಪ್ಲಾಯ್ಟೇಷನ್ ಮಾಡೋ ರೀತಿಯಲ್ಲಿ ಅವಕಾಶ ಆಗಬಾರ್ದು, ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವರ ಮಾಹಿತಿ ಕೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರು ಈಗ ಹೇಳಿದಾಗೆ ಎಲ್ಲ ವಿವರವಾಗಿ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಆಗ್ತಾ ಇದೆ. ಈಗ ಖಾಸಗಿ ವಿಶ್ವವಿದ್ಯಾಲಯಗಳು ಸಹ ಈಗ ವಿದೇಶಿ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಬಹುಶಃ ಕೆಲವು ಕಡೆ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಒಡಂಬಡಿಕೆ ಇದೆ, ನಾವು ಒಂದು ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಕೊಡ್ತೀವಿ ಅಂಥೇಳಿ ಏನಾದರೂ ಮಕ್ಕಳನ್ನು ಹೆಚ್ಚು ಶುಲ್ಕ ಪಡಿತಕ್ಕಂಥ ಒಂದು ಕೆಲಸ ಆಗ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ನಾವು ನ್ಯೂಜಿಲ್ಯಾಂಡ್ ಇರ್ಬೋದು, ಮತ್ತು ಇತರೆ ಯುನೈಟೆಡ್ ಸ್ಟೇಟ್ಸ್ ಇರ್ಬೋದು, ಈ ಥರ ಹಲವಾರು ದೇಶಗಳ ಜೊತೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳ ಜೊತೆಯಲ್ಲಿ ನೇರವಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡು ನಿರಂತರವಾಗಿ ನಾವು ಈ ಒಂದು ಶಿಕ್ಷಣದ ಬದಲಾವಣೆ ತರುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಖಾಸಗಿಯವರು ಆ ರೀತಿ ಏನಾದರೂ ಖಂಡಿತ ಅವರು ಸ್ವತಂತ್ರರಿದ್ದಾರೆ. ಯಾಕಂದರೆ ದೇರ್ ಇಂಡಿಪೆಂಡೆಂಟ್ ಯೂನಿವರ್ಸಿಟಿ,
ಅವ್ರಿಗೆಲ್ಲ ರೀತಿ ಸ್ವಾತಂತ್ರ್ಯ ಇದೆ. ಅವರು ಯಾವುದೇ ಒಡಂಬಡಿಕೆ ಮಾಡ್ಕೊಳೋಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಆದರೆ ಆ ಥರ ಏನಾದರೂ ಹೇಳಿ ಮಕ್ಕಳಿಂದ ಹೆಚ್ಚು ಶುಲ್ಕ ಪಡೆಯುವಂಥದ್ದು ಆ ರೀತಿ ಏನಾದರೂ ದೂರ ಬಂದರೆ ಖಂಡಿತ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರಿಗೆ ಅದನ್ನು ಕಟ್ಟುನಿಟ್ಟಾಗಿ ಅವರಿಗೆ ಸೂಚನೆ ಕೊಡುವಂಥ ಕೆಲಸ ಆಗುತ್ತೆ. ಈಗ ನಾವು ಈ ಸಮಸ್ಯೆ ಉದ್ಭವ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ಗಳನ್ನು ನಾವೇ ಸರ್ಕಾರಿ ಕಾಲೇಜುಗಳಲ್ಲಿ ಮಾಡ್ತಾಯಿದ್ದೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಈಗಾಗಲೇ HP ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಗೇಮಿಂಗ್ ಹಬ್ ಮಾಡಿದ್ದೀವಿ. ಇತ್ತೀಚೆಗೆ 1M 1B ಅಂಥೇಳಿ ಸಂಸ್ಥೆ ಮೈಕ್ರೋಸಾಫ್ಟ್ ಮುಖಾಂತರ ನಾವು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ಅದೊಂದು ಒಳ್ಳೆಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಇತ್ತೀಚೆಗೆ ನಾವು ನಮ್ಮ SGSJTಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗೂ ಇನ್ನು ಇತರೆ ಹಲವಾರು ಈಗ ಟೊಯೋಟೋ ಕಿರ್ಲೋಸ್ಕರ್ ಅವರು ಸುಮಾರು 7 ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಾಡಿದ್ದಾರೆ. ಈಗ ಸ್ವಿಟ್ಜರ್ಲ್ಯಾಂಡ್ ಜೊತೆಯಲ್ಲಿ ಒಂದು MOU ಮಾಡ್ಕೊಂಡಿದ್ದೀವಿ, ಸ್ನೈಡರ್ ಕಂಪನಿ ಜೊತೆ ಮಾಡಿದ್ದೀವಿ, ಈಗ ಸ್ಯಾಮ್ಸಂಗ್ ಅವ್ರ ಜೊತೆ, ಈ ರೀತಿ ಹಲವಾರು ಸಂಸ್ಥೆಗಳ ಜೊತೆಯಲ್ಲಿ ನಾವು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅದರಿಂದ ನಮ್ಮದು ADB ಲೋನಲ್ಲೂ ನಾವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದೆ. ನಾವು ಈ ಶೈಕ್ಷಣಿಕ ವರ್ಷದಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀವಿ. ಅದರಿಂದ ಭಾಳಷ್ಟು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಬದಲಾವಣೆ ತರುವಂಥದ್ದು ಮಾಡಿದ್ದೀವಿ. ಸ್ಕೌಟ್ ಪ್ರೋಗ್ರಾಮ್ ಅಂತಕ್ಕಂಥದ್ರಲ್ಲಿ 30 ಜನ 6 ವಿಶ್ವವಿದ್ಯಾಲಯಗಳಿಂದ 2024ರಲ್ಲಿ 15 ದಿವಸ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ನಲ್ಲಿ ಶೈಕ್ಷಣಿಕ ಪ್ರವಾಸ ಮಾಡಿ ಬಂದಿರತಕ್ಕಂಥದ್ದಾಗಿದೆ. ಈಗ ಸ್ಕೌಟ್ 2 ಪ್ರೋಗ್ರಾಮ್ 2.0 ಈಗ ಮುಂದಿನ ತಿಂಗಳಲ್ಲಿ ಮತ್ತೆ 30 ಜನ ಮಕ್ಕಳನ್ನು ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸರ್ಕಾರಿ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನು ಆಯ್ಕೆ ಮಾಡಿ ಕಳಿಸುವಂಥದ್ದು. ಮತ್ತು ಚೀವ್ನಿಂಗ್ ಪ್ರೋಗ್ರಾಮ್ ಈಗಾಗಲೇ ಹೋದ ವರ್ಷ 3 ಜನ ಸ್ನಾತಕೋತ್ತರ ಪದವಿ ಓದುವಂಥದ್ದಕ್ಕೆ ಉಚಿತವಾಗಿ ಓದುವಂಥದ್ದಕ್ಕೆ ಅದು 3 ಜನನ ಕಳಿಸಿದ್ದೀವಿ. ಈ ವರ್ಷ ಮತ್ತೆ ಈಗ ಆಯ್ಕೆ ಆಗ್ತಕ್ಕಂಥದ್ದು ಆಗ್ತಾಯಿದೆ. ಈ ರೀತಿ ಹಲವಾರು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸದಸ್ಯರು ಇವತ್ತು ಭಾಳಷ್ಟು ವಿವರವಾಗಿ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ರಾಜ್ಯದ ಮೂಲೆ ಮೂಲೆಗಳು ಮತ್ತು ಎಲ್ಲರಿಗೂ ಏನಾಗ್ತಾ ಇದೆ ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಎಲ್ಲ ಸಂದರ್ಭದಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸದನದ ಮುಖಾಂತರ ಉತ್ತರದ ಮುಖಾಂತರ ಹೋಗ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಜನರಲ್ಲೂ ಕೂಡ ಸರ್ಕಾರದ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಕ್ಕಂಥದ್ದು ಕೆಲಸ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಓಕೆ, ಶಿವಕುಮಾರ್ ಅವರು ಸಭಾಪತಿಗಳೇ, ಅಲ್ಲ ಈಗ ಇಲ್ಲ ಒಂದು ನಿಮಿಷ ರಮೇಶ್ ಬಾಬು, ಈಗ 10 ನಿಮಿಷ ತಗೊಂಡಿದ್ದೀರಾ? ಇಲ್ಲ ಒಂದು ನಿಮಿಷ ಕೇಳಿ. ಈಗ 10 ನಿಮಿಷ ತಗೊಂಡಿದ್ದೀರಾ? ಜಾಸ್ತಿ ಬೇಕಾದ್ರೆ ಮಂತ್ರಿ ಅವ್ರನ್ನ ಮೀಟ್ ಮಾಡಿ, ಅವರನ್ನ ಭೇಟಿ ಮಾಡಿ, ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ಅದಕ್ಕೆ ಸಮಸ್ಯೆಗೆ ಉತ್ತರ ತಗೊಳ್ಳಿ. ಈಗ ಬಾಕಿ ಪ್ರಶ್ನೆಗಳಿದೆ ಸರ್. ಈಗ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಕೆಲವು ಕೋರ್ಸ್ಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂದು ವಿನಂತಿ ಇದೆ, IT-BT ಮಿನಿಸ್ಟರ್ ಸಹ ಇಲ್ಲೇ ಇರೋದ್ರಿಂದ ದಯಮಾಡಿ ಉನ್ನತ ಶಿಕ್ಷಣ ಸಚಿವರು ಅದರದೇ ಯೂನಿವರ್ಸಿಟಿ ಮಾಡೋದಕ್ಕೆ ಏನಾದ್ರು ಅವಕಾಶ ಇದ್ದರೆ ರಾಜ್ಯದ ಹಿತದೃಷ್ಟಿಯಿಂದ, ಇಲ್ಲಿನ ಯುವಕರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಮಾಡಿ ಅಂತ ಅಂದ್ಬಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೇ ಪ್ರಶ್ನೆ ಇಲ್ಲ ಅವರು. ಶಿವಕುಮಾರ್ ಅವರು